ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತೀರಾ ಸತೀಶ್ ಕಾಂಟ್ಯಾಕ್ಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು 9 ಇನ್ನೋವೇಟಿವ್ ಗ್ಯಾಜೆಟ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಅದು ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗ್ತಿದೆ ಅಂತ ಹೇಳ್ಬೋದು. ಆಗ ಕೆಲವೊಂದು ಗ್ಯಾಜೆಟ್ಸ್ಗಳು ಕೆಲವೊಂದು ಕಂಪ್ನಿಗಳು ಯಾವ ರೀತಿ ಇನೋವೇಟ್ ಮಾಡಿದ್ದೇವೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದು ಒಂದು ಸ್ಯಾಮ್ಸಂಗ್ ಫ್ರೀಸ್ಟೈಲ್ ಪ್ರೊಜೆಕ್ಟರು. ಈ ಒಂದು ಸ್ಯಾಮ್ಸಂಗ್ ಫ್ರೀಸ್ಟೈಲ್ ಪ್ರೊಜೆಕ್ಟರ್ ಏನಿದೆ ನಿಮಗೆ ಪ್ರೊಜೆಕ್ಟರ್ ರೀತಿಯೂ ಕೆಲಸ ಮಾಡುತ್ತೆ ಮತ್ತು ಸ್ಮಾರ್ಟ್ ಸ್ಪೀಕರ್ ರೀತಿಯಲ್ಲೂ ಕೆಲಸ ಮಾಡುತ್ತೆ. ಮತ್ತು ಇದು ಒಂದು ಲೈಟ್ ವೆಯ್ಟ್ ಪೋರ್ಟೇಬಲ್ ಡಿವೈಸ್ ಆಗಿರುವಂಥದ್ದು, ಆರಾಮಾಗಿ ಕ್ಯಾರಿನೂ ಕೂಡ ಮಾಡ್ಬೋದು. ಮತ್ತು ಇದರಲ್ಲಿ ನಿಮಗೆ ಈ ಒಂದು ಪ್ರೊಜೆಕ್ಟರ್ 180 ಡಿಗ್ರಿ ಕೂಡ ರೊಟೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಪ್ರೇಟ್ ಸ್ಕ್ರೀನ್ ಏನು ಬೇಕಾಗಿಲ್ಲ, ಆರಾಮಾಗಿ 180 ಡಿಗ್ರಿ ರೊಟೇಟ್ ಆಗುತ್ತೆ, ಯಾವ ಕಡೆ ಬೇಕಾದ್ರೆ ನೀವು ಟರ್ನ್ ಮಾಡ್ಕೊಬೋದು. ಮತ್ತು ಇದರಲ್ಲಿ ನಿಮ್ಗೆ ಆಲ್ರೆಡಿ ಇದು US ಅಲ್ಲೆಲ್ಲ ಲಾಂಚ್ ಆಗಿದೆ, ಇದೇ ವರ್ಷ ಇಂಡಿಯಾದಲ್ಲೂ ಕೂಡ ಲಾಂಚ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಲ್ಪಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಕೇಳ್ಬೋದು. ಈ ಒಂದು ಬಲ್ಪ್ನ ಸ್ಪೆಷಾಲಿಟಿ ಬಂದು ಇದು ಹಾರ್ಟ್ ರೇಟ್ನ ಮೆಜರ್ ಮಾಡುತ್ತೆ ಅಂತೆ. ಇದೊಂದು ಅಮೆರಿಕಾದ ಲೈಟಿಂಗ್ ಕಂಪ್ನಿ ಆಗಿರುವಂಥದ್ದು. ಮತ್ತು ಇದರ ಲೇಟೆಸ್ಟ್ ಪ್ರಾಡಕ್ಟ್ ಬಂದು ಸ್ಮಾರ್ಟ್ ಹೆಲ್ತ್ ಮಾನಿಟರಿಂಗ್ ಲೈಟ್ ಅಂತ. ಈ ಒಂದು ಬಲ್ಪಲ್ಲಿ ನಿಮಗೆ ವೈಫೈ ಅವೈಲೇಬಲ್ ಇರುತ್ತೆ ಮತ್ತು ಬ್ಲೂಟೂತ್ ಕೂಡ ಇರುತ್ತಂತೆ. ಇದು ರೇಡಿಯೋ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಹೆಲ್ತ್ ಮಾನಿಟರ್ನ ಮಾಡೋದಂತೆ. ಇದರಲ್ಲಿ ಹಾರ್ಟ್ ರೇಟು ಅಥವಾ ಬಾಡಿ ಟೆಂಪ್ರೇಚರ್ ಕೂಡ ಇದೊಂದು ಬಲ್ಪಲ್ಲಿ ಮೆಜರ್ ಮಾಡ್ಬೋದಂತೆ. ಈ ಒಂದು ಬಲ್ಪ್ ಕೂಡ ಇದೇ ವರ್ಷ ಲಾಂಚ್ ಆಗುತ್ತೆ. ನೆಕ್ಸ್ಟು ಮೂರನೇದಾಗಿ ಒಂದು ವಾಷಿಂಗ್ ಮಿಷಿನಲ್ಲಿ ಎಷ್ಟೊಂದು ಥರ ಇದೆ. ಆದರೆ ಈ ಒಂದು ವಾಷಿಂಗ್ ಮಿಷಿನ್ ಸ್ಪೆಷಾಲಿಟಿ ಅನ್ನೋದಿರಲಿ ಲೋಡ್ ಸೈಜು ಅದು ಆಟೋಮೆಟಿಕ್ ಅದೇ ಸೆಟ್ ಮಾಡ್ಕೊಳ್ಳುತ್ತೆ. ಮತ್ತು ಎಷ್ಟು ಲೋಡ್ ಆಗಬೇಕಂತ ಆಟೋಮೆಟಿಕ್ ಅದೇ ವಾಯ್ಸ್ ಮುಖಾಂತರ ಹೇಳಿದ್ರೆ ಅದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಕೂಡ ಆಗುತ್ತಂತೆ. ಮತ್ತು ಆಟೋಮೆಟಿಕಲಿ ಅದು ಡಿಟರ್ಜೆಂಟ್ನ ನೀವೊಂದು ಬಾಕ್ಸಿಗೆ ಹಾಕಿಬಿಟ್ರೆ ನೀವು ಎಷ್ಟು ಲೋಡ್ ಹಾಕಿರ್ತೀರ ಆ ಒಂದು ಆಟೋಮೆಟಿಕ್ ಡಿಟರ್ಜೆಂಟ್ ಅಷ್ಟನ್ನು ಮಾತ್ರ ತೊಗೊಂಡು ನೀವು ಮಿಕ್ಕಿದ್ದನ್ನು ಆ ಒಂದು ಬಾಕ್ಸಲ್ಲೇ ಸ್ಟೋರ್ ಮಾಡಿಡೋದಂತೆ ಈ ಒಂದು ವಾಷಿಂಗ್ ಮಿಷಿನ್ ಅಂತಲೇ ಹೇಳ್ಬೋದು. ಮತ್ತು ಅದನ್ನು ವಾಶ್ ಮಾಡಿದ್ಮೇಲೆ ಅದು ವಾಷಿಂಗ್ ಮಿಷಿನ್ ಇವಾಗ ಒಣಗುತ್ತಲ್ಲ, ಅದೇ ರೀತಿ ಆ ಒಂದು ಕ್ಲಾತ್ ಎಷ್ಟು ಒಣಗಿದೆ, ಇನ್ನೂ ಎಷ್ಟು ಒಣಗಬೇಕಂತ ಒಂದು ಕ್ಲಾತ್ನ ಟೆಂಪ್ರೇಚರ್ ಮಾಡಿಕೊಂಡು ಅದೇ ಆಟೋಮೆಟಿಕ್ಕಾಗಿ ಅದು ಕ್ಲಾತ್ ಒಣಗೋವರೆಗೂ ಅದು ಡ್ರೈ ಮಾಡಿ ಕೊಡೋದಂತೆ ಒಂದು ವಾಷಿಂಗ್ ಮಿಷಿನ್ನ ಸ್ಪೆಷಾಲಿಟಿ. ನೆಕ್ಸ್ಟು ನಾಲ್ಕನೇದಾಗಿ US ಕಂಪ್ನಿಯ ಝೆನ್ ಬುಕ್ಕು. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಎಲ್ಲರೂ ಗೊತ್ತಿರೋದು ಎಲ್ಲ ಕಂಪ್ನಿಗಳು ಒಂದು ಫೋಲ್ಡಬಲ್ ಮೊಬೈಲ್ಸ್ ಅಥವಾ ಫೋಲ್ಡಬಲ್ ಲ್ಯಾಪ್ಟಾಪ್ಸ್ನ ಮಾಡ್ತಾ ಇರ್ತಾರೆ. ಹಾಗಾಗಿ US ಕಂಪ್ನಿ ಕೂಡ ಒಂದು ಫೋಲ್ಡಬಲ್ ಲ್ಯಾಪ್ಟಾಪ್ ಮೇಲೆ ವರ್ಕ್ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ 17 ಇಂಚ್ನ ಲ್ಯಾಪ್ಟಾಪ್ ಬರುತ್ತೆ. ಅದೇ ಫೋಲ್ಡ್ ಮಾಡಿದ್ರೆ 12 ಇಂಚ್ನ ಟ್ಯಾಬ್ಲೆಟ್ ಥರ ಆಗುತ್ತಂತೆ. ಇದರಲ್ಲಿ ಕೂಡ ಒಂದು ಒಳ್ಳೆ ಪವರ್ಫುಲ್ ಪ್ರೊಸೆಸರ್ನೊಂದಿಗೆ ಇದೇ ವರ್ಷ ಈ ಒಂದು ಝೆನ್ ಬುಕ್ ಕೂಡ ಲಾಂಚ್ ಆಗ್ತಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಐದನೇದಾಗಿ ಒಂದು ಹೆಡ್ಫೋನ್ ಆಗಿರುವಂಥದ್ದು. ಈ ಒಂದು ಹೆಡ್ಫೋನ್ನ ಸ್ಪೆಷಾಲಿಟಿ ಏನಂದರೆ ಒಂದು ಏರ್ ಪ್ಯೂರಿಫೈರ್ನ ಮಾಡುತ್ತಂತೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರೋದು ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ಅದಕ್ಕೆ ಎಲ್ಲ ಒಂದು ಗ್ಯಾಜೆಟ್ಸ್ಗಳಲ್ಲಿ ಏರ್ ಪ್ಯೂರಿಫೈರ್ನ ಕೊಡ್ತಾ ಇದ್ದಾರೆ. ಇದು ಹೆಡ್ಫೋನಲ್ಲೂ ಕೊಡ್ತಾ ಇದ್ದಾರೆ, ಒಂದು ಹೊಸ ಕಂಪ್ನಿ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು ಕಂಪ್ನಿ ಹೆಡ್ಫೋನಲ್ಲೂ ಕೂಡ ಒಂದು ಏರ್ ಪ್ಯೂರಿಫೈರ್ನ ಕೊಡ್ತಾ ಇದೆ. ಏರ್ ಪ್ಯೂರಿಫೈರ್ನ ಯೂಸ್ ಮಾಡಿದ್ರೆ ಒಂದು ನೆಕ್ ಬ್ಯಾಂಡ್ನ ಬ್ಯಾಟ್ರಿ ಲೈಫ್ ಬಂದು ನಿಮಗೆ 8 ಅವರ್ಸ್ ಕೊಡುತ್ತಂತೆ. ಅದೇ ರೀತಿ ನೀವು ಒಂದು ಏರ್ ಪ್ಯೂರಿಫೈರ್ನ ಯೂಸ್ ಮಾಡಿದ್ರೆ 30 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ನ ಕೊಡುತ್ತಂತೆ. ನೀವೇನಾದರೂ ಏರ್ ಪ್ಯೂರಿಫೈರ್ ಮತ್ತು ಸಾಂಗ್ ಎರಡಕ್ಕೂ ಯೂಸ್ ಮಾಡಿದ್ರೆ 8 ಅವರ್ಸ್ ಅಷ್ಟೇ ಅಂತ ಹೇಳ್ಬೋದು. ಬರೀ ಏರ್ ಪ್ಯೂರಿಫೈರ್ ಯೂಸ್ ಮಾಡಿದ್ರೆ 30 ಅವರ್ಸ್ ಬ್ಯಾಟ್ರಿ ಬ್ಯಾಕ್ ಕೊಡುತ್ತೆ ಅಂತ ಒಂದು ಕಂಪ್ನಿ ಹೇಳ್ತಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ 6ನೇ ಗ್ಯಾಜೆಟ್ ಬಂದು ಸ್ಯಾಮ್ಸಂಗ್ ಅವ್ರ ಕಡೆಯಿಂದ. ಸ್ಯಾಮ್ಸಂಗ್ ಅವರು ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಎಲೆಕ್ಟ್ರಿಕಲ್ ಆಗ್ತಾ ಇರೋದು. ಅದೇ ರೀತಿ ಸ್ಯಾಮ್ಸಂಗ್ ಅವರು ಕೂಡ ಒಂದು ಎಕೋ ರಿಮೋಟ್ನ ತಯಾರಿಸಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ ಈ ಒಂದು ರಿಮೋಟು ಸೋಲಾರ್ ಎನರ್ಜಿಯಿಂದ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಬಿಟ್ಟರೆ ಈ ಒಂದು ರಿಮೋಟ್ನ ಬಗ್ಗೆ ಇನ್ನೇನು ಎಕ್ಸ್ಟ್ರಾ ಡೀಟೇಲ್ಸ್ ಬಂದಿಲ್ಲ. ಕಂಪ್ನಿ ಅನೌನ್ಸ್ ಮಾಡೋದು ಒಂದು ಸೋಲಾರ್ ಎನರ್ಜಿಯಿಂದ ಈ ಒಂದು ರಿಮೋಟ್ನ ಚಾರ್ಜ್ ಆಗುತ್ತೆ ಅಂತ ಅಷ್ಟೇ ಅನೌನ್ಸ್ಮೆಂಟ್ ಬಂದಿರೋದು. ನೆಕ್ಸ್ಟ್ 7ನೇ ಗ್ಯಾಜೆಟ್ ಬಂದು ರಿಯಲ್ಮಿ ಸ್ಮಾರ್ಟ್ ಡೋರ್ ಬೆಲ್ ಅಂತ. ಇದರಲ್ಲಿ ನಿಮಗೆ ಕ್ಯಾಮ್ರಾ ಕೂಡ ಇರುತ್ತೆ ಮತ್ತು ಮೈಕ್ರೋಫೋನು ಮತ್ತು ಸ್ಪೀಕರ್ ಕೂಡ ಇರುತ್ತೆ. ಆರಾಮಾಗಿ ನೀವು ಒಂದು ಮೈಕ್ರೋಫೋನ್ನ ಇದರಲ್ಲೂ ಕೂಡ ಮೈಕ್ರೋಫೋನ್ ಇರುತ್ತೆ. ಇನ್ನೊಂದು ಎಕ್ಸ್ಟ್ರಾ ಮೈಕ್ರೋಫೋನ್ನ ನೀವೆಲ್ಲಿ ಇಟ್ಕೊಂಡಿರ್ತೀರೋ ಆರಾಮಾಗಿ ಆಚೆ ಇರೋರ ಜೊತೆ ಕಾನ್ವರ್ಸೇಷನ್ ಮಾಡೋಕ್ಕೆ ಒಂದು ಮೈಕ್ರೋಫೋನ್ ಮತ್ತು ಸ್ಪೀಕರ್ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 8ನೇ ಗ್ಯಾಜೆಟ್ ಬಂದು ಸ್ಮಾರ್ಟ್ ಡೋರ್ ಸೆನ್ಸಾರು. ಈ ಒಂದು ಸ್ಮಾರ್ಟ್ ಡೋರ್ ಸೆನ್ಸಾರ್ನ ಸ್ಪೆಷಾಲಿಟಿ ಏನಂದರೆ ನಿಮಗೆ ಡೋರ್ ತೆಗೆದಾಗ ಮಾಮೂಲಿ ಅದು ಸೌಂಡ್ ಮಾಡಿ ಸೆನ್ಸ್ ಮಾಡೋದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಸ್ಮಾರ್ಟ್ ಟೆಂಪ್ರೇಚರ್ ಸೆನ್ಸಾರು. ನಿಮಗೆ ಇದು ಟೆಂಪ್ರೇಚರ್ ಸೆನ್ಸರ್ ಈ ರೀತಿ ಒಂದು ಚಿಕ್ಕ ಪೋರ್ಟೇಬಲ್ ಡಿವೈಸ್ ಥರ ಇರುತ್ತೆ. ಇದರಲ್ಲಿ ನಿಮಗೆ ಒಂದು ರೂಮ್ ಮೇಲೆ ಇಟ್ಟರೆ ಒಂದು ರೂಮ್ ಟೆಂಪ್ರೇಚರ್ನ ತೋರಿಸ್ತಾ ಇರುತ್ತೆ. ಅಥವಾ ನಿಮ್ಮ ಒಂದು ಲ್ಯಾಪ್ಟಾಪ್ ಮೇಲಿಟ್ಟರೆ ಆ ಒಂದು ಲ್ಯಾಪ್ಟಾಪ್ ಹೀಟ್ ಆಗಿದ್ದಾಗ ಅದ್ರ ಟೆಂಪ್ರೇಚರ್ ಕೂಡ ಈ ಒಂದು ಸ್ಮಾರ್ಟ್ ಟೆಂಪ್ರೇಚರ್ ಸೆನ್ಸರ್ ತೋರಿಸುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಗ್ಯಾಜೆಟ್ ಬಂದು ಸ್ಮಾರ್ಟ್ ಏರ್ ಪ್ಯೂರಿಫೈರು. ಈ ಒಂದು ಸ್ಮಾರ್ಟ್ ಏರ್ ಪ್ಯೂರಿಫೈರ್ ನಿಮ್ಗೆ ಆಗಲೇ ಹೇಳಿದೆ ಹೆಡ್ಫೋನಲ್ಲೂ ಕೂಡ ಏರ್ ಪ್ಯೂರಿಫೈರ್ ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಇದು ಬರೀ ಒಂದು ಏರ್ ಪ್ಯೂರಿಫೈರ್ ಅಷ್ಟೇ. ಇದನ್ನು ನಿಮ್ಮ ರೂಮ್ ಮೇಲೆ ಅಥವಾ ನಿಮ್ಮ ಹಾಲಲ್ಲಿ ಸಿಂಪಲಾಗಿ ಇಟ್ಕೊಳ್ಳೋಕ್ಕಾಗುತ್ತೆ ಅಷ್ಟೇ. ಅದು ಎಷ್ಟು ಮಟ್ಟಿಗೆ ಏರ್ ಪ್ಯೂರಿಫೈ ಮಾಡುತ್ತೆ ಅಂತ ಗೊತ್ತಿಲ್ಲ. ಇದು ಲಾಂಚ್ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಒಂದು ಸ್ಮಾರ್ಟ್ ಏರ್ ಪ್ಯೂರಿಫೈರ್ ವರ್ಕ್ ಆಗುತ್ತೆ ಅಂತ. ಈ ಒಂದು 9 ಇನ್ನೋವೇಟಿವ್ ಗ್ಯಾಜೆಟ್ಸ್ನ ಬಗ್ಗೆ ಆಗಿರುವಂಥ ಮಾಹಿತಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.